ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಬೆಳಿಗ್ಗೆ 5:30ಇಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಯಾಕಪ್ಪ ಇಷ್ಟು ಬೇಗ ಅಂತ ಹೇಳಿದ್ರೆ, ಇವತ್ತು ನಮ್ಮೂರಲ್ಲಿ ತಂಬಿಟ್ಟು ಹಬ್ಬ ಅಂದರೆ ಮಾರಿ ಹಬ್ಬ ಮಾಡ್ತಾಯಿದ್ದಾರೆ. ನಮ್ಮೂರಲ್ಲಿ ಒಂದು ವರ್ಷಕ್ಕೆ ಒಂದು ಸಾರಿ ಅಷ್ಟೇ ತಂಬಿಟ್ಟು ಕಲಿಸೋದು. ಅದು ಶಿವರಾತ್ರಿಯಿಂದ ಯುಗಾದಿ ಒಳಗಡೆ ಒಂದು ಶುಕ್ರವಾರ ಮಾಡ್ಕೋತೀವಿ. ಸೊ ಇವತ್ತು ತಂಬಿಟ್ಟು ಹಬ್ಬ ಮಾಡ್ತಾ ಇರೋದ್ರಿಂದ ನಾನು 5:30ಗೆ ಎದ್ದು ರೆಡಿಯಾಗಿ ದೇವ್ರ ಪೂಜೆ ಮುಗಿಸ್ಕೊತಾ ಇದ್ದೀನಿ. ಮೊದಲಿಗೆ ತಂಬಿಟ್ಟು ಆರತಿಗೂ ಮೊದಲೇ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡೋದು ಎಲ್ಲರೂ ಮಾಡ್ಕೊಂಡು ಬಂದಿರುವಂಥದ್ದೇ. ನಾವು ಕೂಡ ಅಷ್ಟೇ ಬೆಳಗ್ಗೆ ಬೇಗನೆ ಎದ್ದು ದೇವ್ರ ಮನೆ ಎಲ್ಲ ನಿನ್ನೆ ರಾತ್ರಿಯೇ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟಿದ್ದೆ. ಬೆಳಿಗ್ಗೆ ಬರೀ ಹೂಗಳನ್ನ ಹಾಕಿ ಪೂಜೆ ಮುಗಿಸ್ಕೊತಾ ಇದ್ದೀನಿ ಅಷ್ಟೇ. ದೇವ್ರ ಸಾಮಾನುಗಳಾಗಿರ್ಬೋದು, ದೇವ್ರ ಮನೆ ಕ್ಲೀನ್ ಮಾಡೋದಾಗಲಿ ಎಲ್ಲನೂ ರಾತ್ರಿಯೇ ಮುಗಿಸ್ಕೊಂಡಿದ್ದೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದು ದೇವ್ರ ಪೂಜೆ ಮುಗಿಸ್ಕೊತಾ ಇದ್ದೀನಿ. ದೇವ್ರ ಪೂಜೆ ಮಾಡ್ತಾ ಇದ್ದ ಹಾಗೇ ಮಡೆ ಅನ್ನ ಮಾಡ್ಕೋಬೇಕಲ್ಲ, ಅದನ್ನು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ರಾತ್ರಿಯೇ ಅಮ್ಮ ಬೆಲ್ಲದ ಪಾಕ ಎಲ್ಲ ರೆಡಿ ಮಾಡಿದರು. ಅವರು ಕೂಡ ಬೆಳಿಗ್ಗೆನೇ ಎದ್ದು ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿ ತಂಬಿಟ್ಟು ಕಲಿಸ್ಕೊತಿದ್ದಾರೆ ಅಷ್ಟೇ. ಅವರು ಬೇರೆ ಇನ್ನೇನು ಮಾಡೋಕ್ಕೆ ಹೋಗಲ್ಲ. ತಂಬಿಟ್ಟೊಂದು ಅವರೇ ಮಾಡಿಕೊಡೋದು. ನನಗೆ ತಂಬಿಟ್ಟು ಮಾಡೋದಕ್ಕೆ ಇನ್ನೂ ಬರಲ್ಲ. ಅಂದರೆ ಕಲ್ತಿಲ್ಲ ಅಂತಲ್ಲ, ಅಮ್ಮ ಇರುವಾಗ ಅಮ್ಮನೇ ಮಾಡ್ಕೋತಾರೆ. ನಾನು ಬರೀ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಮಡೆಯನ್ನು ಕೂಡ ನಾನು ಬೆಳಿಗ್ಗೆ ಎದ್ದಾಗಲೇ ಕುಕ್ಕರ್ಗೆ ಹಾಕಿಟ್ಟಿದ್ದೆ. ಅದು ಮಡೆ ಅನ್ನನೂ ರೆಡಿಯಾಗಿತ್ತು. ತಂಬಿಟ್ಟಿಗೆ ಹೂವೆಲ್ಲನೂ ನೆನ್ನೆ ರಾತ್ರಿಯೇ ಪೋಣಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಅಂಚು ಕಡ್ಡಿಗೆ ಈ ರೀತಿ ಹೂಗಳನ್ನ ಪೋಣಿಸಿ ತಂಬಿಟ್ಟಿಗೆ ಹಾಕೋದು. ಅದು ದೇವ್ರಿಗೆ ತಂಬಿಟ್ಟು ಆರತಿ ತೊಗೊಂಡು ಹೋಗುವಾಗ ನಾವು ಮಾಡ್ಕೊಂಡು ಹೋಗುವಂಥ ಹೂವಿನ ಅಲಂಕಾರ ತುಂಬ ಚೆನ್ನಾಗಿರುತ್ತೆ. ಅಂದರೆ ಹಬ್ಬ ಅಂದರೆ ಯಾರಿಗೇ ಆದರೂ ಅಷ್ಟೇ ಅಲ್ವಾ, ತುಂಬಾ ಖುಷಿ ಇರುತ್ತೆ. ನಮಗಂತೂ ಪ್ರತಿ ವರ್ಷದಲ್ಲಿ ಸುಮಾರು ಸತಿ ತಂಬಿಟ್ಟು ಕಲಿಸೋರು ಇದ್ದಾರೆ. ನಮ್ಮೂರಲ್ಲಿ ಒಂದೇ ಸರಿ ಮಾಡೋದು. ಸೊ ತುಂಬಾ ಖುಷಿಯಾಗಿ ನಾವಂತೂ 6 ಗಂಟೆ 5:30ಗೆಲ್ಲ ರೆಡಿ ಮಾಡಿ ಆರತಿ ತೊಗೊಂಡೋಗೋದಕ್ಕೆ ಅಂತ ಹೇಳಿ ರೆಡಿಯಾಗಿ ಕೂತಿರ್ತೀವಿ. ಒಂದು 6:30ಗೆಲ್ಲ ತಮಟೆ ಸೌಂಡ್ ಆಗುತ್ತೆ. ಆಗಿದ ತಕ್ಷಣವೇ ಎಲ್ಲನೂ ತೊಗೊಂಡು ಹೊರಡೋದಷ್ಟೇ. ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಬೇಗ ಬೇಗ ರೆಡಿ ಮಾಡಿ ಇಟ್ಕೋತಿದ್ದೀನಿ. ಪೂಜೆಗೆ ಆರತಿ ತಟ್ಟೆನೂ ರೆಡಿಯಾಗಿದೆ. ಅಂದರೆ ನಮ್ಮೂರಲ್ಲಿ 3 ದೇವಸ್ಥಾನಗಳಿಗೆ ನಾವು ತಂಬಿಟ್ಟು ಆರತಿ ಮಾಡ್ತೀವಿ. 2 ಜೋಡಿ ತಂಬಿಟ್ಟನ್ನೇ ಯಾವಾಗಲೂ ತೊಗೊಂಡೋಗೋದು. ಪ್ರತಿ ದೇವಸ್ಥಾನಕ್ಕೂ ಈ ರೀತಿ ಜೋಡಿ ತಂಬಿಟ್ಟುಗಳನ್ನೇ ತೊಗೊಂಡೋಗ್ತೀವಿ. ನಾನು ನನ್ನಿಬ್ಬರು ಮಕ್ಕಳು ಕೂಡ ರೆಡಿಯಾಗಿದ್ದಾರೆ. ಅವರು ಮಡೆಯನ್ನು ಹಿಡ್ಕೊಂಡು ನಾನು ಆರತಿ ತೊಗೊಂಡು ದೇವಸ್ಥಾನದ ಹತ್ರ ತೊಗೊಂಡೋಗಿದ್ದೀವಿ. ಇದು ಮೊದಲನೇ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ. ಮಾರಮ್ಮನ ದೇವಸ್ಥಾನದ ಹತ್ರಕ್ಕೆ ಇಡೀ ನಮ್ಮ ಊರಿನವ್ರೆಲ್ಲರೂ ಒಟ್ಟಿಗೆ ಆರತಿ ತೊಗೊಂಡು ಬರ್ತೀವಿ. ಯಾರು ಒಬ್ಬರು ಮನೆಯವ್ರು ಬಂದಿಲ್ಲ ಅಂದ್ರೂ ಕಾಯ್ತಾ ಇದ್ದು ಅವ್ರು ಬಂದಾದಮೇಲೆ ಆರತಿ ಶುರು ಮಾಡೋದು, ಪೂಜೆಗಳನ್ನ ಶುರು ಮಾಡೋದು. ಇವತ್ತು ಅಷ್ಟೇ ಪ್ರತಿಯೊಬ್ಬರೂ ಎಲ್ಲರೂ ಬರ್ತಾಯಿದ್ರು. ತಮಟೆ ಸೌಂಡ್ ಆಗ್ತಿದ್ದ ಹಾಗೇ ಪ್ರತಿಯೊಬ್ಬರು ಬರೋಕ್ಕೆ ಶುರು ಮಾಡ್ತಾರೆ. ಅದರಲ್ಲೂ ಫೈನಲಾಗಿ ಎಲ್ಲ ಬಂದಿದ್ದಾರೆ ಅಂತ ಚೆಕ್ ಮಾಡಿ ಆಮೇಲೆ ಪೂಜೆ ಶುರು ಮಾಡ್ಕೋತಾರೆ. ಹಾಗೆಯೇ ಈ ಸತಿನೂ ಈ ರೀತಿ ಎಲ್ಲರೂ ಒಂದೇ ಸತಿ ತೊಗೊಂಡು ಬಂದಿದ್ದೀವಿ. ಪೂಜೆ ಕೂಡ ಶುರು ಮಾಡಿದ್ರು. ಎಲ್ಲರನ್ನೂ ಕೇಳಿಬಿಟ್ಟು ಅಕ್ಕಪಕ್ಕದ ಮನೆಯವ್ರು ಬಂದಿದ್ದಾರಾ ನೋಡಿ ಅಂತ ಎಲ್ಲ ಹೇಳಿ ಎಲ್ಲರೂ ಬಂದಿದ್ದಾರೆ ಅಂತ ಕನ್ಫರ್ಮ್ ಆದಮೇಲೆ ಪೂಜೆ ಶುರು ಮಾಡಿಕೊಂಡು ಆರತಿನ ಮಾಡ್ತಿದ್ದಾರೆ. ಹಾಗೆ 3 ದೇವಸ್ಥಾನಕ್ಕೂ ನಾವು ಆರತಿ ಕೊಡ್ತೀವಿ. ಅಂದರೆ ಮೊದಲನೇ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಒಟ್ಟಿಗೆ ಆರತಿ ಕೊಡ್ತೀವಿ. ಅದಾದಮೇಲೆ ಅವರವ್ರ ಮನೆಗಳಿಗೆ ಹೋಗಿ ಆರತಿ ತಟ್ಟೆ ತೊಗೊಂಡು ಬಂದು ನಿಧಾನವಾಗಿ ಪೂಜೆ ಮಾಡಿಸ್ಕೊತಾರೆ. ಇದು 2ನೇ ದೇವಸ್ಥಾನ, ಕಾಳಮ್ಮನ ದೇವಸ್ಥಾನ. ಈಗ ಬಂದಿದ್ದೀನಲ್ಲ, ಇದು 3ನೇ ದೇವಸ್ಥಾನ, ಬನ್ವಂತಮ್ಮನ ದೇವಸ್ಥಾನ ಅಂತ ಹೇಳ್ತೀವಿ. ಇದು 3 ದೇವಸ್ಥಾನವೂ ನಮ್ಮನೆ ಅಕ್ಕಪಕ್ಕದಲ್ಲೇ ಇದೆ, ದೂರ ಏನು ಹೋಗಬೇಕಾಗಿಲ್ಲ. ಪ್ರತಿ ಸತಿ ದೇವಸ್ಥಾನಕ್ಕೆ ಆರತಿ ಆದಮೇಲೂ ಮನೆ ಹತ್ರ ಹೋಗಿ ತಂಬಿಟ್ಟು ಆರತಿ ಇಟ್ಬಿಟ್ಟು ಹೊಸದಾಗಿ ಮತ್ತೆ ಜೋಡಿಸ್ಕೊಂಡು ತೊಗೊಂಡು ಬರ್ತೀನಿ. ದೂರ ಇರೋರು ಹಾಗಲ್ಲ, ಎಲ್ಲನೂ ಬ್ಯಾಗಲ್ಲಿ ಹಾಕ್ಕೊಂಡು ಬಂದು ಒಂದೇ ಸಾರಿ ಮಾಡಿಸ್ಬಿಡ್ತಾರೆ. ಪೂಜೆ ಎಲ್ಲ ಮುಗಿದಾದ್ಮೇಲೆ ಬೆಳಗಿನ ತಿಂಡಿಗೆ ಪುಳಿಯೋಗರೆ ಮತ್ತು ಮೊಸರು ಅನ್ನ ಮಾಡಿದ್ದೆ. ಬಂದು ಪೂಜೆ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 8:30 9 ಗಂಟೆ ಆಗಿತ್ತು. ತಿಂಡಿ ಮುಗಿಸ್ಕೊಬಿಡೋಣ ಅಂತ ಹೇಳಿ ತಿಂಡಿ ತಿನ್ಕೋತಾ ಇದ್ದೀನಿ. ಇದು ನೋಡಿ, ಅಡುಗೆಗೆ ಅಂತ ಹೇಳಿ ಮಸಾಲೆ ಐಟಮ್ಸ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಮ್ಮ ದೊಡ್ಡಮ್ಮ, ಆಂಟಿದಿರು, ಅಕ್ಕಂದಿರೆಲ್ಲ ಬರ್ತಾರೆ. ಜಾಸ್ತಿ ಕ್ವಾಂಟಿಟಿಲೇ ಮಾಡಬೇಕು, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಈ ರೀತಿ ಮೊದಲು ಮಸಾಲೆ ಎಲ್ಲ ಮಾಡ್ಬಿಟ್ಟು ಬಂದಿದ್ದಾಯಿತು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಬೇಕಾಗಿರೋದ್ರಿಂದ ಮಸಾಲೆಗೆಲ್ಲ ಸಾಮಾನುಗಳನ್ನು ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಬೇಗ ರುಬ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಇದೆಲ್ಲ ಮಸಾಲೆಗಳು ಸಾಂಬಾರಿಗೆ ಮತ್ತು ಗೊಜ್ಜಿಗೆ ಮತ್ತು ಚಾಪ್ಸ್ಗೆ 3ಕ್ಕೂ ಸೇರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದನ್ನೇ ರುಬ್ಕೊಂಡು ಪ್ರತಿಯೊಂದನ್ನು ರೆಡಿ ಮಾಡ್ಕೊಬಿಡ್ತೀನಿ. ಇನ್ನೂ ಯಾರೂ ಬಂದಿಲ್ಲ, ನಾನು ಒಬ್ಬನೇ ಮಾಡ್ತಾಯಿದ್ದೀನಿ. ಅಪ್ಪ ಅಮ್ಮ ಚಿಕನ್ ಎಲ್ಲ ರೆಡಿ ಮಾಡಿಕೊಡ್ತಿದ್ದಾರೆ.
ಹಾಗೆ ಮೊದಲಿಗೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು 10 ಲೀಟ್ರ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಮಟನ್ನ ಹಾಕಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಮಸಾಲೆನ ಹಾಕ್ಕೊಂಡು ಕೂಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು 4ರಿಂದ 5 kg ಮಟನ್ ಇದೆ. ಅದನ್ನೆಲ್ಲ ನೀಟಾಗಿ ತೊಳೆದು ರೆಡಿ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಯಾಕೆ ಅಂತಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಕುಕ್ಕರಲ್ಲಿ ಅಷ್ಟನ್ನು ಮಾಡೋಕ್ಕಾಗಲ್ಲ. ಒಂದು 10 ಲೀಟ್ರ್ ಕುಕ್ಕರಲ್ಲಿ ಬರೀ ಮಟನ್ ಮಾತ್ರ ಕೂಗಿಸ್ಕೊತಾ ಇದ್ದೀನಿ. ಇದು ಕೂಗಾದಮೇಲೆ ಇದನ್ನು ದೊಡ್ಡ ಪಾತ್ರೆನಲ್ಲಿ ಹಾಕ್ಕೊಂಡು ಇನ್ನು ಮಿಕ್ಕಿದ ಮಸಾಲೆಗಳನ್ನ ಹಾಕಿ ಜಾಸ್ತಿ ಮಾಡ್ಕೋಬೋದು ಸಾಂಬಾರನ್ನ ಅಂತ ಹೇಳ್ಬಿಟ್ಟು ಹಾಗೆಯೇ ಇದ್ರ ಜೊತೆಗೆ ಕೋಳಿ ಕೂಡ ದೇವಸ್ಥಾನಕ್ಕೆ ಕುಯ್ಬೇಕಲ್ಲ, ಕುಯ್ಕೊಂಡು ಬಂದಿದ್ವಿ. ಅಪ್ಪ ಅಮ್ಮ ಅದನ್ನು ರೆಡಿ ಮಾಡಿಕೊಟ್ರು. ಹಂಗೆ ಚಿಕನ್ನು ಗೋಟಿನ ರೆಡಿ ಮಾಡುವಷ್ಟೊತ್ತಿಗೆ ಕೆಲಸ ಮುಗ್ದಿತ್ತು. ಸೊ ನಾನು ಒಳಗಡೆ ಕೆಲಸ ಒಬ್ಬಳೇ ಮಾಡ್ಕೊಳ್ಳೋದೇ ಆಯಿತು. ಆಂಟಿ ಅಂದಿರು ಬರ್ತೀನಿ ಅಂತ ಹೇಳಿದರು, ಆದರೆ ಬರುವಷ್ಟೊತ್ತಿಗೆ ಲೇಟೇ ಆಗಿಬಿಡ್ತು. ಅವ್ರು ಬರುವಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿ ಮಾಡೇ ಇಟ್ಟಿದ್ದೆ ನಾನು. ಇನ್ನು ಅನ್ನ ಮುದ್ದೆ ಮಾತ್ರ ಮಾಡ್ಕೋಬೇಕಾಗಿತ್ತು. ನೋಡಿ ಸಾಂಬಾರನ್ನ ಮತ್ತೆ ಮಸಾಲೆ ಹಾಕ್ಕೊಂಡು ಯಾವದಕ್ಕೆ ಬೇಕು ಅಷ್ಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗೋಟಿ ಗೊಜ್ಜು ಕೂಡ ರೆಡಿಯಾಗಿದೆ. 10 ಲೀಟ್ರ್ ಕುಕ್ಕರಲ್ಲಿ ಸಾಂಬಾರು ಮಾಡಿದ್ನಲ್ಲ ಅದನ್ನು ತೆಗೆದು ಅದಕ್ಕೇ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಚಿಕನ್ ಚಾಪ್ಸ್ ಕೂಡ ರೆಡಿ ಮಾಡಿ ಇಟ್ಟೆ. ಅಷ್ಟರಲ್ಲಿ ಆಂಟಿ ಅಂದಿರು ದೊಡ್ಡಮ್ಮಂದಿರು ಬಂದರು. ನೋಡಿ ಇವರು ನಮ್ಮ ಆಂಟಿ ಮತ್ತು ದೊಡ್ಡಮ್ಮ ತಂಬಿಟ್ಟು ಕಲಿಸ್ಕೊತಿದ್ದಾರೆ. ಅವರು ಅಂದರೆ ಹಬ್ಬಕ್ಕೆ ಬಂದವ್ರಿಗೆ ತಂಬಿಟ್ಟು ಕೊಡಬೇಕಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಅವರು ತಂಬಿಟ್ಟು ರೆಡಿ ಮಾಡ್ಕೊತಿದ್ದಾರೆ. ಹಾಗೆಯೇ ಇವರು ನಮ್ಮ ಅಕ್ಕ ಮುದ್ದೆ ಮಾಡ್ಕೊತಿದ್ದಾರೆ. ಅನ್ನ ಮುದ್ದೆ ಮಾಡಬೇಕಿತ್ತಲ್ಲ, ಸೊ ನಾನು ಮುದ್ದೆ ಮಾಡ್ಕೊಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಅವರೇ ಮುದ್ದೆ ಮಾಡಿಕೊಟ್ರು. ಅಡುಗೆ ಎಲ್ಲ ರೆಡಿ ಆಗಿತ್ತಲ್ಲ, ಎಲ್ಲರೂ ಕೂತ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಹಾಗೆ ಇವ್ರ ಜೊತೆ ನನ್ನ ತಮ್ಮ ತಂಗಿ ಅವ್ರ ಮಕ್ಕಳು ಎಲ್ಲ ಬಂದಿದ್ದರು. ಆದರೆ ನನಗೆ ವೀಡಿಯೋ ಮಾಡೋದಕ್ಕೆ ಟೈಮೇ ಸಾಕಾಗಲಿಲ್ಲ. ಹಬ್ಬ ಅಂದರೆ ಗೊತ್ತಿರುತ್ತೆ ಅಲ್ವಾ, ತುಂಬಾ ಬ್ಯುಸಿ ಆಗಿಬಿಟ್ಟೆ. ಎಲ್ಲರಿಗೂ ಊಟ ಬಡಿಸಿ ಅದನ್ನು ಕ್ಲೀನ್ ಮಾಡಿ ರೆಡಿ ಮಾಡೋಷ್ಟೊತ್ತಿಗೆ ಸಾಕಾಗ್ಬಿಡ್ತು. ಅವರು ಊಟ ಎಲ್ಲ ಆದಮೇಲೆ ಸೊಪ್ಪೆಲ್ಲ ಇತ್ತಲ್ಲ ಅದನ್ನೆಲ್ಲ ಕಿತ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿ ಎತ್ತಿಟ್ಕೋತಿದ್ದಾರೆ ಮನೆಗೆ ತೊಗೊಂಡೋಗೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.